ಇನ್ನು ಹೇಳಿ ಕೇಳಿ ಬೆಳಗಾವಿ ಚಳಿಗಾಲದ ಅಧಿವೇಶನ ನಡೀತಾ ಇರುವಂತ ಸಂದರ್ಭ. ಈ ಟೈಮ್ನಲ್ಲಿ ಶಾಮನೂರು ಶಿವಶಂಕರಪ್ಪನವರನ್ನ ಕಳ್ಕೊಂಡಿದ್ದೀವಿ ಕೂಡ. ಹೀಗಾಗಿ ಇವತ್ತು ಅಧಿವೇಶನದಲ್ಲೂ ಕೂಡ ಸಂತಾಪವನ್ನ ಸೂಚಿಸಲಾಯಿತು ಮೊದಲಿಗೆ. ಅದಾದ ನಂತರದಲ್ಲಿ ಪರಿಷತ್ನಲ್ಲೂ ಅಷ್ಟೇ, ವಿಧಾನಸಭೆಯಲ್ಲೂ ಅಷ್ಟೇ ಬಹಳ ಸುದೀರ್ಘವಾಗಿ ಶಾಮನೂರು ಶಿವಶಂಕರಪ್ಪ ಅವರನ್ನ ನೆನಪಿಸ್ಕೊಳ್ತಾರೆ ಹಿರಿಯ ನಾಯಕರುಗಳು. ಅವರೊಳಗಿನ ಒಡನಾಟ ಹೇಗಿತ್ತು, ಅವ್ರ ಜೊತೆಗಿನ ಒಡನಾಟ, ಇದನ್ನೆಲ್ಲ ಹಂಚ್ಕೊಂಡ್ರು ಕೂಡ. ಅವ್ರ ರಾಜಕೀಯ ಹಾದಿ ಹೇಗಿತ್ತು, ಇದೆಲ್ಲವನ್ನ ಕೂಡ ಹಲವಾರು ಮಂದಿ ತಾವು ಹೇಗೆ ಕಂಡಂಥ ರೀತಿಯಾಗಿ ಅದನ್ನ ಇವತ್ತು ವಿಶ್ಲೇಷಿಸಿದ್ರು ಕೂಡ. ಬನ್ನಿ ಇವತ್ತು ಸದನದಲ್ಲಿ ಹೇಗೆ ನೆನಪಿಸ್ಕೊಂಡ್ರು ಶಾಮನೂರು ಶಿವಶಂಕರಪ್ಪ ಅವರನ್ನ ಕೇಳ್ಕೊಂಬರೋಣ. ಶಾಮನೂರು ಶಿವಶಂಕರಪ್ಪನವರು ಎಲ್ಲರ ಜೊತೆ ಸ್ನೇಹ, ಅಜಾತ ಶತ್ರು, ಮತ್ತೆ ಬಹಳ ನಿಷ್ಠೂರವಾಗಿ ಮಾತಾಡ್ತಾ ಇದ್ರು. ಸಹಾಯ ಹಸ್ತ ಬಹಳ ಇತ್ತು. ಶೋಷಿತ ವರ್ಗಗಳಿಗೆ ವಿದ್ಯಾದಾನದ ಜೊತೆಗೆ ನೌಕರಿಯನ್ನು ಕೂಡ ಕೊಟ್ಟಿದ್ದು ನಾನು ಕಣ್ಣಾರೆ ಕಂಡಿದ್ದೀನಿ. ಕೋವಿಡ್ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ ಸಿಗದೇ ಇದ್ದಾಗ ಸುಮಾರು 6 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಆಕ್ಸಿಜನ್ ಅನ್ನ ಉಚಿತವಾಗಿ ಹಂಚತಕ್ಕಂಥ ಕೆಲಸವನ್ನ ಮಾಡಿದ್ರು. ಅಂದ್ರೆ ಆ ತರದ ಗಟ್ಟಿ ಮನುಷ್ಯ. ಇದು ರಾಜ್ಯ ರಾಜಕಾರಣಕ್ಕೆ ಆಗಿರ್ತಕ್ಕಂಥ ಒಂದು ನಷ್ಟ ಅಂತಾದರೂ ನಾನು ಭಾವಿಸ್ತೇನೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ. ಶಾಮನೂರು ಶಿವಶಂಕರಪ್ಪ ದೇಶದ ಅತ್ಯಂತ ಹಿರಿಯ ಶಾಸಕರೆನಿಸಿಕೊಂಡಿದ್ದ ನಾಯಕ. 92ನೇ ವಯಸ್ಸಿನಲ್ಲೂ ಚುನಾವಣೆಯಲ್ಲಿ ಸ್ಪರ್ಧಿಸಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಗೆಲುವು ಸಾಧಿಸಿ ವಿಧಾನಸಭೆ ಪ್ರವೇಶಿಸಿದ್ರು. ಇಂಥ ನಾಯಕನನ್ನ ರಾಜ್ಯ ರಾಜಕಾರಣ ಕಳೆದುಕೊಂಡಿದೆ. ಹೀಗಾಗಿ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಶಾಮನೂರಿಗೆ ವಿಶೇಷ ಗೌರವ ಸಲ್ಲಿಸಲಾಗಿದೆ. ಶಾಮನೂರು ಹುಟ್ಟಿದ್ದು ಸಾಮಾನ್ಯ ಬಡ ಕುಟುಂಬದಲ್ಲಿ. ಆದರೆ ತಮ್ಮ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಶಾಮನೂರು ಹಂತ ಹಂತವಾಗಿ ಬೆಳೆದ್ರು. ದಾವಣಗೆರೆಯ ಚೌಕಿಪೇಟೆಯ ಬಕೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಒಂದು ಪುಟ್ಟ ಅಂಗಡಿಯಿಂದ ವ್ಯಾಪಾರ ಆರಂಭಿಸಿದ್ರು. ಬಳಿಕ ವ್ಯಾಪಾರ ಸಾಮ್ರಾಜ್ಯವನ್ನೇ ಕಟ್ಟಿದ್ರು. ಕೃಷಿ, ಕೈಗಾರಿಕೆ, ಶಿಕ್ಷಣ ಸೇರಿದಂತೆ ಹಲವು ರಂಗಗಳಲ್ಲಿ ದೇಶ ವಿದೇಶಗಳಲ್ಲಿ ಛಾಪು ಮೂಡಿಸಿದ್ರು. ದಾವಣಗೆರೆ ವಿದ್ಯಾಕಾಶಿಯಾಗಿ ರೂಪುಗೊಳ್ಳುವಲ್ಲಿ ಶಾಮನೂರು ಪಾತ್ರ ಅಪಾರ. ವ್ಯಾಪಾರದಂತೆ ರಾಜಕೀಯದಲ್ಲೂ ಶಾಮನೂರು ಹಂತ ಹಂತವಾಗಿ ಮೇಲೆ ಬಂದಿದ್ರು. ಎಸ್ಎಸ್ 1969ರಲ್ಲಿ ದಾವಣಗೆರೆ ನಗರಸಭೆ ಸದಸ್ಯರಾಗಿದ್ರು. 1972ರಲ್ಲಿ ದಾವಣಗೆರೆ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದರು. 1978ರಲ್ಲಿ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. 1980ರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ದ ಶಾಮನೂರು 1994ರಲ್ಲಿ ದಾವಣಗೆರೆಯಿಂದ ಮೊದಲ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾದರು. 2013ರಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿ ತೋಟಗಾರಿಕೆ ಸಚಿವರಾಗಿದ್ದರು. ವಿಧಾನಸಭೆ ಕಲಾಪ ಆರಂಭ ಆಗ್ತಿದ್ದಂತೆ ಸ್ಪೀಕರ್ ಯುಟಿ ಖಾದರ್ ಸದನಕ್ಕೆ ಶಾಮನೂರು ನಿಧನದ ಮಾಹಿತಿ ನೀಡಿದರು. ಬಳಿಕ ಎಲ್ಲಾ ನಾಯಕರು ಎದ್ದು ನಿಂತು ಮೌನಾಚರಣೆಯ ಮೂಲಕ ಸಂತಾಪ ಸೂಚಿಸಿದರು. ಮರ್ತ ಗೌರವಾರ್ಥ 1 ನಿಮಿಷ ಮೌನ ಆಚರಿಸಬೇಕಂತ ಕೋರ್ತೇನೆ. ಇನ್ನು ಕಲಾಪವನ್ನ ಇವತ್ತು ಶಾಮನೂರು ಅವರಿಗೆ ಮೀಸಲಿಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ಶಿವಶಂಕರಪ್ಪ ಅವರ ಜೊತೆಗಿನ ಒಡನಾಟವನ್ನ ಸಹ ಸದಸ್ಯರ ಜೊತೆಗೆ ಹಂಚಿಕೊಂಡ್ರು. ಜೊತೆಗೆ ಶಾಮನೂರು ಅಜಾತ ಶತ್ರು ಎಂದು ಹಾಡಿ ಹೊಗಳಿದ್ರು. ಸಹಾಯ ಕೇಳಿ ಬಂದವರಿಗೆ ಶಾಮನೂರು ಬರಿಗೈಯಲ್ಲಿ ವಾಪಸ್ ಕಳಿಸಿಲ್ಲ ಎನ್ನುವ ಮೂಲಕ ಹಿರಿಯ ನಾಯಕನ ಅಗಲಿಕೆಗೆ ಸಂತಾಪ ಸೂಚಿಸಿದ್ರು. ಎಲ್ಲರ ಜೊತೆ ಸ್ನೇಹ, ಯಾಕಂತಂದ್ರೆ ಯಾರು ಕೂಡ ಅವ್ರಿಗೆ ವೈರಿಗಳಿರಲಿಲ್ಲ. ಅಜಾತ ಶತ್ರು ಅಂತ ಕರಿಬಹುದಂತ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು. ಸಹಾಯ ಹಸ್ತ ಬಹಳ ಇತ್ತು. ಕೋವಿಡ್ ಸಂದರ್ಭದಲ್ಲಿ ನಮಗೆ ಆಕ್ಸಿಜನ್ ಸಿಗದೇ ಇದ್ದಾಗ ಸುಮಾರು 6 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಆಕ್ಸಿಜನ್ ಅನ್ನ ಉಚಿತವಾಗಿ ಹಂಚತಕ್ಕಂಥ ಕೆಲಸವನ್ನ ಮಾಡಿದ್ರು. ಇತ್ತ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಶಾಮನೂರು ಅವರ ಉತ್ಸಾಹದ ಬಗ್ಗೆ ಮಾತನಾಡಿದ್ರು. ಶಿವಶಂಕರಪ್ಪ ಇನ್ನೊಂದು ಎಲೆಕ್ಷನ್ ನಿಲ್ತೀನಿ ಅಂತಿದ್ರು. ಅಷ್ಟೊಂದು ಉತ್ಸಾಹ ಅವರಲ್ಲಿತ್ತು. ಇದರ ಜೊತೆಗೆ ಶಾಮನೂರು ನೇರ ನಿಷ್ಠುರವಾದಿ ಅಂತ ಹೇಳಿದ್ರು.
ಅವ್ರು ಯಾವಾಗ ರಿಟೈರ್ಡ್ ಆಗ್ತೀಯ ಅಂತ ಹೇಳಿದ್ರೆ ಇಲ್ಲ ನಾನು ಬದುಕಿರೋವರೆಗೂ ನಾನು ಅಧಿಕಾರದಲ್ಲಿ ಇರಬೇಕು ಅನ್ನೋ ಮಾತನ್ನ ಒಂಥರ ನಿಲ್ತೀನಿ ಅಂತ ಹೇಳ್ತಾ ಇದ್ರು. ಆ? ಇನ್ನೊಂದು ಎಲೆಕ್ಷನ್ ನಿಲ್ತೀನಿ. ಹೌದು, ಇನ್ನೊಂದು ಈಗಲೇ ಅವ್ರಿಗೆ 95 ವರ್ಷ, ಇನ್ನೊಂದು ಎಲೆಕ್ಷನ್ ನಿಲ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ರು. ಅಂದ್ರೆ ಆ ಥರದ ಗಟ್ಟಿ ಮನುಷ್ಯ, ಮತ್ತೆ ಬಹಳ ನಿಷ್ಠೂರವಾಗಿ ಮಾತಾಡ್ತಾ ಇದ್ರು. ಅವರು ವೀರಶೈವ ಮಹಾಸಭಾದ ಏನಾದರೂ ಪ್ರಶ್ನೆಗಳು ಬಂದಾಗ ಧೈರ್ಯವಾಗಿ ಹೇಳ್ತಾ ಇದ್ರು, ಧೈರ್ಯವಾಗಿ ಅರಸ್ಕೊಂತ ಇದ್ರು. ಇವ್ರು ಹೇಳಿ ಸ್ಟೇಟ್ಮೆಂಟ್ಗೆ ಯಾರು ವಿರುದ್ಧ ಹೇಳಕ್ಕಾಗಲ್ಲ. ಇನ್ನು ವಿಧಾನ ಪರಿಷತ್ನಲ್ಲೂ ಕೂಡ ಅಗಲಿದ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಲಾಯಿತು. ಪರಿಷತ್ನ ಸದಸ್ಯರು ಶಾಮನೂರ್ಗೆ ಸಂತಾಪ ಸೂಚಿಸಿದರು. ಮೇಲ್ಮನೆ ಹಾಗೂ ಕೆಳಮನೆಯಲ್ಲಿ ಶಾಮನೂರ್ಗೆ ನುಡಿನಮನ ಸಲ್ಲಿಸಲಾಯಿತು. ಬಳಿಕ ಎರಡೂ ಕಲಾಪಗಳನ್ನ ನಾಳೆ ಬೆಳಗ್ಗೆ 10 ಗಂಟೆಗೆ ಮುಂದೂಡಲಾಗಿದೆ. ಕಿರಣ್ ಹನಿಯಡ್ಕ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಳಗಾವಿ.